ನಮಸ್ಕಾರ ಕರ್ನಾಟಕ ಕುರಿಗಳು ಸ್ವಾಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಪೂಜಾ ಗುರಪ್ಪ. ಗುರೈಸ್ಬೇಡ್ರಪ್ಪ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಮನೆ ಬೀದಿ ಅಂಗಡಿಯವರೆಲ್ಲ ನಮ್ಮವ್ರೆ, ಹುಡ್ಕೊಂಡೋಗಿ ಕುರಿಗಳು ಮಾಡ್ತೀವಿ ನೋಡ್ತಾವ್ರೆ. ಬೀದಿ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ. ನಾವೆಲ್ಲ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ? ನಿಮ್ಮನ್ನ ನಗಿಸ್ಬೇಕನ್ನೋದು ಒಂದೇ ಉದ್ದೇಶ ಕಣ್ರಿ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ನೀವೇನ ಇರೋದು? ಇವನು ರಾಘಣ್ಣ ಅಂತ ಇಲ್ಲಿ ಒಬ್ಬನಿದ್ನಲ್ಲ, ಇಲ್ಲಿ ದೇವಸ್ಥಾನದ ಕೂತ್ಕೊಂತಿದ್ನಲ್ಲ, ಯಾವಾಗಲೂ ಎಲ್ಲೋದ್ ನಾವು ಈಗ ಬಂದ್ರ ಎಂತ ಕೆಲಸ ಅಣ್ಣ. ಅಣ್ಣ ಅಣ್ಣ ಬಾಯ್ಲಿ ಬಾಯ್ಲಿ, ಅಲ್ಲ ನಿಂಗೆ ಮಾತಾಡ್ಬೇಕಣ್ಣ. ನಿಮಗೆ ಬನ್ನಿ ಇಲ್ಲಿ ಒಂದು ನಿಮಿಷ. ಏನಿಲ್ಲ ಬಿಡಣ್ಣ, ನಮ್ಮ ರಾಘಣ್ಣ ಅಂತ ಕೇಳ್ತಾ ಇದ್ವಿ ಅಷ್ಟೇ. ಹೋಗಿ ಏನಿಲ್ಲ, ನಮ್ಮದು ಜಮೀನು ಐತೆ, ಒಂದು 50 ಕೋಟಿಗೆ ಬಾಳೋ ಜಾಗ ನಂದು. ಒಬ್ಬನೇ ಮಗ ನಾನು. ನಮ್ಮ ಅಪ್ಪನಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೆ, ಗೊತ್ತಲ್ಲ ಇನ್ಶೂರೆನ್ಸು. ನಮ್ಮ ಅಪ್ಪಂಗೆ ಮಾಡಿಸಿದ್ದೆ. ಅವನು ಯಾರ್ದೋ ಜೊತೆ ನಮ್ಗೆ ಆಸ್ತಿ ಬರ್ದು ಕೊಟ್ಬಿಟ್ಟು ಓಡೋಗ್ಬಿಟ್ಟ. ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದೀನಿ. ನಮ್ಮಪ್ಪ ಇವರು ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಡಾಕ್ಟರ್ ನನಗೆ. ನಮ್ಮಪ್ಪ ಸತ್ತೋದಂತ ಓಡೋಗ್ಬಿಟ್ಟ. ಯಾರನ್ನೋ ಕರ್ಕೊಂಡು ನಮ್ಮಪ್ಪ ಕೋಟಿಗಟ್ಟಲೆ ಆಸ್ತಿ ಇದೆ. ನನಗೆ 20 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ನನಗೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರಿಗೆ 50 ಲಕ್ಷ ಕೊಡ್ತೀನಿ ಇವಾಗಲೇ ಸ್ಪಾಟಲ್ಲಿ. ಇನ್ಶೂರೆನ್ಸ್ ಅವ್ರು ಬರ್ತಾವ್ರೆ. ಸುಮ್ಮನೆ ನಮ್ಮಪ್ಪ ಸತ್ತೋಗಿದ್ದಾರೆ ಅಂತ ನಾನು ತೋರಿಸ್ಬೇಕು ಅಷ್ಟೇ ಅವ್ರಿಗೆ. ಡಾಕ್ಟರ್ ರೆಡಿ ಮಾಡ್ತೀನಿ, ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಇವರು. ನಮ್ಮ ಅಪ್ಪನ ನೋಡಿಲ್ಲ ಅವ್ರು ಇನ್ಶೂರೆನ್ಸ್ ಅವ್ರು. ಸೇಮ್ ಮುಖ ಹಿಂಗೈತೆ ನಿಮ್ಮ ಥರನೇ. ಅದಕ್ಕೆ ಸುಮ್ಮನೆ ಮಲ್ಕೊಂಡು ಸುಮ್ಮನೆ ಸತ್ತೋದಂಗೆ ಆಗ್ಬಿಟ್ಟು ಸಾಕು. 50 ಲಕ್ಷ ಕೊಡ್ತೀನಿ ಅಣ್ಣ. ದೇವ್ರು ಎಲ್ಲ ಕೊಟ್ಟವ್ ನನಗೆ. ದೇವ್ರು ಏನು ಬೇಕು ಎಲ್ಲ ಕೊಟ್ಟವನೇ. ಹಾಂ ಸುಮ್ಮನೆ ಹಂಗೆ ಮಲ್ಕೊಂಡಂಗೆ ಮಾಡಬೇಕು. ಸತ್ತೋರ ಥರ ಮಾಡಬೇಕು. ಕೇಳಿಸ್ತಾ? ಸರಿ ಆಯ್ತಿರು. ಒಂದು ನಿಮಿಷ. ಎಲ್ಲೋಗಣ ಈಗ? ಎಲ್ಲಿ ಮಾಡೋದು? ಅಲ್ಲೋಗಣ? ಎಲ್ಲೋಗಣ ಈಗ? ಜಾಗ ಯಾವುದೋ ನಾನು ತೋರಿಸ್ದಂಗೆ ಒಳ್ಳೆ ಜಾಗ. ಅಕ್ಕ ಇಲ್ಲ ಅಕ್ಕ, ಅದೇ ಮಾತಾಡ್ತಾ ಇದ್ವಿ. ಇದೇ ಮಾತಾಡ್ತಾ ಇದ್ದೀವಿ ಅದ್ರಗೋಸ್ಕರನೇ. ಅಲ್ಲ ಅದೇ ಮಾತಾಡ್ತಾ ಇದ್ವಿ ಅದ್ರಗೋಸ್ಕರ. ಪರ್ಸ್ನಲ್ ಅಕ್ಕ ನಮ್ಮದೇ. ಹಾಂ ಹೌದಕ್ಕ, ಅದಕ್ಕೆ ಸರಿ. ಏನು ಮಾಡೋದು ಈಗ? ಹಿಂಗೆ ಮಾಡೋಣ. ಇಲ್ಲಿ ಮಾಡ್ಕೊಂಬೋಣ. ಇಲ್ಲಿ ಬನ್ನಿ ಬಾ ಹೇಳ್ತೀನಿ. ಸರ್ ಏನಂದರೆ ನನಗೆ ಡೆತ್ ಸರ್ಟಿಫಿಕೇಟ್ ಕರೆಕ್ಟಾಗಿರಬೇಕು. ಓಕೆನಾ? ನಿಮ್ದು ಏನಿದೆಯೋ 2 ಕೋಟಿ ರೂಪಾಯಿ ನಾನು ನಿಮ್ಗೆ ಕೊಡ್ತೀನಿ. ಅಣ್ಣ ನಿಂಗೆ ಎಷ್ಟು ಬೇಕಣ್ಣ ಇವಾಗಲೇ ಹೇಳ್ಬಿಡು. ಎಷ್ಟು ಬೇಕು ನಿನಗೆ? 50 ಲಕ್ಷ ಕೊಡ್ತೀನಿ. ಮತ್ತೆ ಡಿಮ್ಯಾಂಡ್ ಮಾಡಬಾರ್ದು ಆಮೇಲೆ. ಆಯ್ತಣ್ಣ 50 ಲಕ್ಷ ಕ್ಯಾಶ್ ಕೊಡ್ತೀನಿ. ಸರಿ ಬಾ ಇಲ್ಲೇ ಬಾ, ಬೇಗ ಬನ್ನಿ. ಇಲ್ಲೇ ಬಾ. ಕೇಳು, ನಾನು ಸುಮ್ಮನೆ ಬಿದ್ದೋಗ್ಬಿಡ್ತೀನಿ. ಮೂಚೋದಂಗೆ ಇರಬಾರ್ದು, ಸುಮ್ಮನೆ ಆಕ್ಟ್ ಮಾಡೋದು. ಸರಿ ಓಕೆ. ಮೂರ್ಛೆ ಹೋಗೋದಂಗೆ ಬಿದ್ದೋಗ್ಬಿಡ್ತೀನಿ. ಹಾಂ ಓಕೆ. ಡಾಕ್ಟರ್ ಕರ್ಕೊಂಡು ದುಡ್ಡು ಕೊಡೋದು ಸತ್ತೋಗಿದಾರೆ ಅಂತ ಗೊತ್ತಾಗಬೇಕು ನನಗೆ. ದುಡ್ಡು ನೋಡಿ ಇಲ್ಲಿ ನೋಡು, ನನಗೆ ಬ್ಯಾಂಕಿಂದ. ಹಾಂ ಸರಿ ಹೇಳಿ. ಹೇಳು. ಮೂರ್ಛೆ ಹೋಗೋದಂಗೆ ಬಿದ್ದೋಗ್ಬಿಡ್ತೀನಿ. ಮೂರ್ಛೆ ಬಿದ್ದೋಗಂಗೆ ಸತ್ತೋಗಂಗೆ. ಹಾಂ ಸರಿ ಓಕೆ ಸರಿ. ಬಿದ್ಬಿಡೋದು. ಬಿದ್ಬಿಟ್ರೆ ಸತ್ತೋಗೋನೆ ಅಂತ ಹೇಳ್ಬಿಟ್ರೆ ಸರ್ಟಿಫಿಕೇಟ್ ಎಲ್ಲ ತಗೊಂಡೋಗ್ತಾರೆ. ಸರಿ ಓಕೆ. ನನಗೆ ದುಡ್ಡು ಇವಾಗಲೇ ಕೊಡ್ತಾನೆ. ಅವ್ನು 20 ಕೋಟಿ ರೂಪಾಯಿ ಬರುತ್ತೆ ನನಗೆ. ನಾನು ಖುಷಿ, ನಿಜವಲ್ಲ ನಂಗೆ ಖುಷಿ ಆಯ್ತಣ್ಣ. ನಮ್ಮ ಅಪ್ಪ ಯಾರನ್ನೂ ಕರ್ಕೊಂಡು ಓಡಾಗ್ಬಿಟ್ಟ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಕೋಟಿಗಟ್ಟಲೆ ಆಸ್ತಿ ಇದೆ ಅಣ್ಣ. 50 ಕೋಟಿಗೆ ಬಾಳ್ತೀನಿ ನಾನು. ಸಿಂಗಾಪುರದಲ್ಲಿದ್ದೆ, ಓದ್ತಾ ಇದ್ದೆ, ಅಲ್ಲೇ ಓದಿದ್ದು ನಾನು. ಮೆಡಿಕಲ್ ಎಲ್ಲ ಮಾಡಿದ್ದೀನಿ. ಇಲ್ಲೇ ಮಲ್ಕೊ ಹೋಗಪ್ಪ. ಯಾರು ಕರೆದ್ರು? ಯಾರಲ್ಲೋ ಏನೋ ಒಂದು ಇದೇ ಇಲ್ವಾ ಆ ಕಡೆ? ಯಾರದು? ಇಲ್ವಾ? ಯಾರಿಲ್ಲಲ್ಲ. ಹೇಳ್ದ್ಮೇಲೆ ಇದು ಮಾಡಬೇಕು, ಬರಬೇಕು. ಯಾರು ಇದು ಮಾಡಿದ್ರಲ್ಲಿ? ಬನ್ನಿ ಮಲ್ಕೊ ಇಲ್ಲಿ ಕೂತ್ಕೊ. ಇಲ್ಲಿ ಮಲ್ಕೊಂಬಿಡಿ. ಅಡ್ಡ ಮಲ್ಕೊಂಬಿಡಿ. ಈ ಕಡೆ ಹಾಕಡ್ತೀನಿ. ಹಾಂ ಮಲ್ಕೊ. ಹಂಗೆ ಮಲ್ಕೊ. ಹಾಂ ಬಿಡು ಅಷ್ಟೇ. ಹಂಗೆ ನಗಬೇಡ ಯಾವುದೇ ಕಾರಣಕ್ಕೂ. ಹುಷಾರು. ಕೇಳಿಸ್ತಾ? ಆರಾಮಾಗಿರು. ನಿನ್ಗೆ ಎಷ್ಟು? ನಿಂಗೆ 50 ಲಕ್ಷ ಕೊಡ್ತೀನಿ ನಾನು. ಫೋನ್ಪೇ ಮಾಡಲಾ? ಕ್ಯಾಶ್ ಕೊಡ್ಲಾ? ಕ್ಯಾಶಾ? ಹಾಂ ಓಕೆ. ಅಪ್ಪ ನೋಡ್ಬಿಡಿ. ಅಪ್ಪ 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 ಸರ್ ಮಾಡ್ತೇವೆ, ಶಂಕರಿ ಮಾಡ್ತೇವೆ ಸರ್. ಅಪ್ಪ ಬೆಳಗ ಚೆನ್ನಾಗಿದ್ದಲ್ಲ ಅಪ್ಪ. ಡ್ಯಾಡಿ ವೈ ಡ್ಯಾಡಿ? ಇನ್ಶೂರೆನ್ಸ್ ಸರ್? ಇನ್ಶೂರೆನ್ಸ್ ಕಂಪನಿ 2 ಕೋಟಿ ಕೊಡ್ತಾ ಇದೀವಿ. ಏನಾಗಿದೆ ಅದು? 2 ಕೋಟಿ 20 ಕೋಟಿ ಇದು ಮಾಡಿದ್ದೆ ಸರ್. ಅಪ್ಪ 20 ಕೋಟಿ ಇದು ಅಪ್ಲೈ ಮಾಡಿದ್ದೆ ಸರ್. 20 ಕೋಟಿ 20 ಕೋಟಿ ಸರ್. ಅದೇ ಗೊತ್ತಾಯ್ತು. ಆಯ್ತು. ಏನಾಗಿತ್ತು ಇವ್ರಿಗೆ? ಸರ್ ಗೊತ್ತಿಲ್ಲ ಸರ್. ಹಾರ್ಟ್ ಅಟ್ಯಾಕ್ ಏನೋ ಪ್ರಾಬ್ಲಮ್ ಆಗಿತ್ತು ಬೆಳಗ್ಗೆ. ಹಿಂದಿಗೆ ಸತ್ತೋಗ್ಬಿಟ್ರು ಸರ್. ಬಾತ್ರೂಮ್ ಒಳಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಆಚೆ ಬಂದ್ರು ಸರ್. ಕೂತ್ಕೊಳ್ಳಿ, ನೀವು ಕೂತ್ಕೊಂಡು ಮಾತಾಡಿ, ಸರಿಯಾಗಿ ಮಾತಾಡಿ. ಇದೆಲ್ಲ ಬರಬಾರ್ದು. ನಾನು ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗ್ಬಿಡ್ತು ಹೇಳ್ಬಿಡ್ತಾ ಇದ್ದೀನಿ ನಾನು. ಬೆಳಗ್ಗೆ ಬಾತ್ರೂಮ್ ಒಳಗೆ ಬಿದ್ದೋಗ್ಬಿಟ್ರು ಸರ್.
ಅಪ್ಪ ಎಷ್ಟು ಮಕ್ಕಳಿಗೆ ಮಗನ ನೀವು? ಅಲ್ಲ ಸರ್, ಮಗನ ನೀವು? ಒಬ್ಳೆ ಮಗ ಸರ್ ನಾನು. ದುಡ್ಡು ಕೊಡ್ತೀವಿ, ಮಾತಾಡಿ ಸುಮ್ಮನೆ. ದೇವ್ರೇ ದೇವ್ರೇ ನನಗೆ ಬೇಜಾರು ಸರ್. ಯಾವಾಗ ಸ್ಯಾಂಕ್ಷನ್ ಆಗುತ್ತೆ? 20 ಕೋಟಿ 2 ಡೇಸ್ ಅಲ್ಲಿ. 2 ಡೇಸ್ ಅಲ್ಲ ಸರ್, ಈಗ ಒಂದು 1 ಅವರ್ ಅಲ್ಲಿ ಮಾಡ್ಕೊಡ್ಬೇಕು ನಮ್ಗೆ ನೀವು. ಮಾಡ್ಕೊಡ್ತೀವಿ. ಈಗ ನನಗೆ ಏನು ಫೋನ್ ಪೇ ಮಾಡ್ತೀರಾ? 20 ಕೋಟಿನ? 20 ಕೋಟಿ ಬರುತ್ತೆ. ಚೆಕ್ ನೋಡಿ ಸರ್, ಬೇಕಾದ್ರೆ ನೀವೇ ನೋಡಿ ಸರ್. ಅಪ್ಪ 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 ಚೆನ್ನಾಗಿದ್ದಲ್ಲ ಅಪ್ಪ. ಎಲ್ಲ ಆಸ್ತಿ ನನಗೆ ಕೊಟ್ಟು ಹೋಗ್ಬಿಟ್ಟಲ್ಲೋ ಅಪ್ಪ. ಮದುವೆ ಮಾಡಿದ್ರಾ? ನನಗೆ ಸರ್, ನಂಗೆ ಸಮಾಧಾನ ಆಗ್ತಾರೆ, ಸುಮ್ಮನಿರಿ ಸರ್. ನಾನು ಮದುವೆ ಮಾಡಿಸಿ ನನಗೆ ಆಸ್ತಿ ಬರ್ದು ಕೊಟ್ಟು ಹೋಗ್ತೀನಿ ಅಂತ ಹೋಗ್ಬಿಟ್ರಿ ಸರ್. ಅಪ್ಪ 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 ಸರ್, ನಂಗೆ ಫೋನ್ ಪೇ ಮಾಡಿ ಸರ್. ನನಗೆ ಫಸ್ಟ್ ನನಗೆ ಸರ್ 20 ಕೋಟಿ ಸರ್. ನಾನು ಇನ್ಶೂರೆನ್ಸ್ ಮಾಡಿಸಿದ್ದು ನಮ್ಮ ಅಪ್ಪನ ಹೆಸರು ಮೇಲೆ. ನೋಡಿ ಸರ್ ಹೆಂಗಿದೆ, ನಗೋ ಥರ ಇದೆ ನೋಡಿ ಸರ್. ಮುದ್ದಾದ ಮಕ ಸರ್ ನಮ್ಮ ಅಪ್ಪ ಸರ್. ಆಯ್ತು ಸರ್, ಬೆಳಗ್ಗೆ 7 ಗಂಟೆಗೆ ಸರ್. ಯಾರು ಬಂದಿಲ್ಲ, ನಮ್ಮ ನೆಂಟರೆಲ್ಲ ಫಾರಿನ್ ಆಳ್ಗವ್ರೆ ಸರ್. ಬರ್ಬೇಕೀಗ. ಹೌದಾ? ಹ್ಞೂ ಸರ್. ಹ್ಞೂ ಸರ್, ಕೊಡಿ 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 ಸರ್ ಇನ್ಶೂರೆನ್ಸ್ ನಂಬರ್ ಹೇಳಿ ಸರ್ ನಿಮ್ದು. ನಂಬರ್ ತೊಳಿ ಸರ್. 98454 98454 6632 ಸರ್. ಹೌದು ಸರ್. ಅಮ್ಮ ಹೋಗಮ್ಮ, ನೀನು ಹೋಗ್ತಾ ಹೋಗಮ್ಮ ಕರ್ಕೊಂಡೋಗಿ ಸರ್ ದಯವಿಟ್ಟು. ಬಂದಿದೆ ನೋಡಿ ಸರ್. ಸರ್ ಬಂದಿದೆ ನೋಡಿ. ಎಷ್ಟು ಸರ್? 20 ಕೋಟಿ ಬಂದಿದೆ ನೋಡಿ ಸರ್. ಹೌದಾ? ಚೆಕ್ ಮಾಡಿ ನೋಡಿ ಸರ್, ನೀವೇ ಬೇಕಾದ್ರೆ. ಅಯ್ಯಪ್ಪ, ಒಂದು ಕಡೆ ಚೆಕ್. ಎಷ್ಟು ಸರ್ ಹೆಣ್ಮಕ್ಳು ಅವರಿಗೆ? ನಾವು ಒಬ್ಬನೇ ಮಗ ಸರ್. ನಾನು ಏನು ಮಾತಾಡ್ತೀರೋ, ಒಬ್ಬನೇ ಮಗ ನೋಡಿ ದಯವಿಟ್ಟು. ಮನೆಯಿಂದ ಇಲ್ಲಿ ಹೆಂಗ್ ಬಂದ್ರು ಸರ್? ನಾನೇ ಸರ್ ಇಲ್ಲಿ ಓಡ್ ಬಂದು ಬಿದ್ದೋಗ್ಬಿಟ್ರಿ ಸರ್. ಸಡನ್ ಆಗಿ ಬಾತ್ರೂಮಿಂದ ಹೊರಗೆ ಬಂದ್ರಲ್ಲ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಓಡ್ ಬಂದು ಬಿದ್ದೋಗ್ಬಿಟ್ರಿ ಸರ್. ಅಪ್ಪ ಅಪ್ಪ ಅಯ್ಯೋ ಅಪ್ಪ 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 ನಂಗೆ ದುಡ್ಡು ಬೇಡ, ಏನು ಬೇಡ ಸರ್. ನಮ್ಮಪ್ಪ ಬೇಕು ಸರ್. ಅಪ್ಪ ಬೇಕು ಸರ್. ಯಾವಾಗ ಸರ್ ಬಂತ? ಆಯ್ತು ಸರ್, ಬಂತು ಸರ್. ಆಯ್ತು ಸರ್, ಆಯ್ತು ಸರ್. ಸರಿ ಸರ್, ಹಂಗಾರೆ ಹೊಡಿ ಸರ್. ಇಲ್ಲ ಬೇಡ ಬೇಡ ಸರ್. ಇಲ್ಲ ಹೋಗಿ ಸರ್. ಗಾಡಿ ಏನು ಬೇಡ, ನಮ್ಮ ಗಾಡಿ ಬರ್ತಾ ಇದೆ ಸರ್. ನಮ್ದು ಸ್ವಂತ ಕಾರ್ಗಳಿದೆ, BMW ಇದೆ ಸರ್. ಕರ್ಕೊಂಡು ಹೋಗ್ತೀನಿ ನಾನು. ನೋಡಿ ಗ್ಲಾಸ್ ಹತ್ರ ಹೋಗಿ ಸರ್. ಅಪ್ಪ 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 ಹೋದ ನಾವು ಹೋದ ಹೇಳು ಹೋದ ಬಿಡು. ಹೇಳಿ ಮೇಲೆ ನಿಜಲ್ಲಿ ಏನು ಹಾಕಂಗಣ ನೀನು? ಕೂತ್ಕೋ ದೇವ್ರೇ, 20 ಕೋಟಿ ಅಣ್ಣ. ಏನಣ್ಣ ಆ್ಯಕ್ಟಿಂಗ್ ನಿಂದು? ಹೆಂಗೆ ಮಾಡಿದೆ? ಹಾಂ, ಇವ್ ಸಕ್ಕತ್ತಣ್ಣ ನೀನು. ಇವ್ ಜಂಕಿ ನಿಂಗೆ ಕ್ಯಾಶ್ ಕೊಡ್ಲಾ ಅಥವಾ ಏನು? ಕ್ಯಾಶ್ ಕೊಡ್ಲಾ? 50 ಲಕ್ಷ ಮಾತೇನಾಗಿದೆ ಅದಷ್ಟೇ. ಕೇಳಿಸ್ತಾ? ಓಕೆ. ದೇವ್ರೇ, ಇರೋ ನಿಮಿಷ ಇವ್ರು ಡಾಕ್ಟರ್. ಹಾಂ, ಡಾಕ್ಟರ್ ಹಲೋ ಸರ್. ಡಾಕ್ಟರ್ ಸರ್. ಹಾಂ ಹಲೋ. ಹಾಂ ಸರ್, ನಿಮ್ಗೆ ಫೋನ್ ಮಾಡಿ ಸರ್. ನೀವು ಫೋನ್ ಪೇ ಮಾಡಿಬಿಡ್ಲಾ? ಓಕೆ ಸರ್. ಏನಂದರೆ ಬ್ಲ್ಯಾಕ್ ಮನಿ ಅಲ್ವಾ, ಹಿಂಗಾಗಿ ಸ್ವಲ್ಪ ಫಸ್ಟು ನಿಮಗೆ ಒಂದು ಸ್ವಲ್ಪ ಕ್ಯಾಶ್ ಕೊಡ್ತೀನಿ, ಓಕೆನಾ? ನಾನು 80 ಲಕ್ಷ ಹಾಕ್ತೀನಿ. ಈಗ ಇನ್ನು 80 ಲಕ್ಷ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಬಂದು ಕೊಡ್ತೀನಿ. ಮತ್ತು ಡೆತ್ ಸರ್ಟಿಫಿಕೇಟು ಇಲ್ಲ, ಕ್ಯಾಶ್ ಇಲ್ಲ, ಡೆತ್ ಸರ್ಟಿಫಿಕೇಟು ನಿಮಗೆ ಆಮೇಲೆ ನಂಗೆ ರೆಡಿ ಮಾಡಿ ಕೊಟ್ಬಿಡ್ಬೇಕು. ನೀವು ಕೇಳಿಸ್ತಾ? ಹಾಂ, ಒಂದು ಫೋಟೋ ಕಟ್ಟಿ ಇದು ಮಾಡ್ಕೊಂಬಿಡಿ. ಕರೆಕ್ಟಾಗಿ ಹಂಗೆ ಇರಬೇಕು. ಕೇಳಿಸ್ತಾ? ನಮ್ಮ ಅಪ್ಪನ ಥರನೇ ಅನಿಸ್ಬೇಕು ಅವ್ರಿಗೆ. ಕೇಳಿಸ್ತಾ? ಓಕೆನಾ ಸರ್? ಮಾಡಿಕೊಡು, ಸುಮ್ಮನೆ ಕಣ್ಣು ಮುಚ್ಕೊಂಡು. ಹಾಂ, ಹಂಗೆ ಅಪ್ಪ ತಗೊಂಡ್ರಾ ಸರ್? ಓಕೆ ಓಕೆನಾ? ಅಣ್ಣ, ನಿನ್ನ ಫೋನ್ ಎಲ್ಲಿಗೆ? ಯಾವ ನಂಬರು? ಕ್ಯಾಶಾ? ಕ್ಯಾಶ್ ಕೊಡ್ತೀನಿ. ಅದೇ ತೊಗೊಂಬತ್ತೀನಿ. ಎಲ್ಲೂ ಹೇಳ್ಬೇಡ, ಆಮೇಲೆ ಎಲ್ಲೂ ಕಾಣಿಸ್ಕೊಬೇಡ ಅವ್ನ ಕಣ್ಣಿಗೆ. ಇಲ್ಲ ಕೂತ್ಕೊಂಡ್ರಿ ಸರ್, ಡಾಕ್ಟ್ರ್ ಸರ್ ಅವ್ರ ಜೊತೆ. ಅಣ್ಣ ಎಲ್ಲಿ ಹಂಚ್ಕೊಳ್ಳೋಣ? ಇಲ್ಲೇ ತೆಗಿಲ್ಲ ಕ್ಯಾಶು?
ಇಲ್ಲೇ ಮುಂದೆ ಹೋಗೋಣ ಎಲ್ಲಾದರೂ. ಎಲ್ಲಲ್ಲೇ ನೋಡ್ತಾವ್ರ ಅವ್ರು ಯಾರ. ಯಾವ ಕಡೆ ಹೋಗೋಣ? ಹಾಂ, ಯಾವ ಕಡೆ? ಹಿಂದೆ ಬೇಡ, ಹಿಂದೆ ಬೇಡ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ ನೀನು. ಇನ್ಶೂರೆನ್ಸ್ ಎಲ್ಲಿ ಅವನೆಲ್ಲೋದು? ಅವ್ನು ಇನ್ಶೂರೆನ್ಸ್ ಅವ್ರು ಎಲ್ಲೋದ್ರು ಸರ್? ಹೋದ್ರಲ್ಲ ಬಿಡಿ ಹಲೋ ಸರ್. ನಿಮಗೇನು ಕ್ಯಾಶ ಏನು? ಸರಿ ಸರಿ ಕ್ಯಾಶಾ? ಓಕೆ ಸರಿ. ಸರಿ ಇನ್ಶೂರೆನ್ಸ್ ಅವನು ಬಂದ ಇಲ್ಲಿ. ಅಲ್ಲಿದ್ದವ್ರು ಇಲ್ಲಿ ಹೆಂಗೆ ಬಂದ್ರು ಕೇಳಪ್ಪ. ಅಲ್ಲಿದ್ದವ್ರು ಹಿಂಗೆ ಬಂದು ಕೇಳಪ್ಪ. ಇಲ್ಲಿ ಬಂದ ಇನ್ನೆರಡು ಸರ್ ಅಲ್ಲಿ ಪಾಪ ಓಡಾಡ್ತಾರಲ್ವಾ ಅದಕ್ಕೆ ಸರ್. ಅಪ್ಪ ಎಂತ ಆಕ್ಟಿಂಗ್ ಅಪ್ಪ, ದೇವ್ರೆ ಬೇಡ ದಯವಿಟ್ಟು ಬೇಡಪ್ಪ. ಇಂಥ ನಟರು ನಾನು ಎಲ್ಲೂ ನೋಡಿಲ್ಲಪ್ಪ. ಇಲ್ಲ ಸರ್ ಸುಳ್ಳ ಕೇಳ್ಬೇಕು ಸರ್. ಕಾಲು ಅಪ್ಪ ಸೂಪರ್ ಸರ್ ಇವರಣ್ಣ. ಅಪ್ಪ ಹೋಗಿ ಸರ್ ಹೋಗಿ ಸರ್. ಅಪ್ಪ ಓದ್ನ ನೋಡಿ ಡಾಕ್ಟ್ರೆ, ಓದ್ಮೇಲೆ ಹೇಳಿ. ಓದೋಣ ಎಂಥ ಟೈಮ್ ಬಂದಣ್ಣ ಅವನು. ಒಳ್ಳೇದಾಯ್ತು ನೀವು ಬಿದ್ದಿದ್ದು ಬೇಗ. ಏನಣ್ಣ ನಿಮ್ದು ಆ್ಯಕ್ಟಿಂಗು? ಎಲ್ಲಿ ಯಾವ್ದೊಂದು ಸಿನಿಮಾ ಮಾಡಿದ್ರಾ? ಸಿನಿಮಾ ಮಾಡೋದಿಲ್ಲ ಬಿಡಿ. ಮಾಡಲ್ವಾ? ಇವಣ್ಣ ನಿಜವಲ್ಲಣ್ಣ. ನಮ್ಮ ತಾಯಣೆಗೂ ನಿಂತರ ಕಲಾವಿದ ನಾನು ಎಲ್ಲೂ ನೋಡಿಲ್ಲ ಅಣ್ಣ. ನಮ್ಮ ತಾಯಣೆಗೂ ಎಂಥ ಕಲಾವಿದ ಅಂದ್ರೆ ಅಣ್ಣ ನೀನು. ನಮ್ಮ ತಾಯಣೆ ಖುಷಿ ಆಯ್ತು. ಏನು ಗೊತ್ತಾ ಬಾಯಿ, ಅಲ್ಲೈತಲ್ಲ ಗಾಡಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಮನ್ನು ಕುರಿ ಮಾಡ್ತಾ ಇದ್ವಿ ನಾವು. ಅಣ್ಣ ಎಂತ ನಟ ನೀನು, ಯಪ್ಪ ಅಣ್ಣ. ಏನಣ್ಣ ಇವ್ರ ನಟನೆ, ಯಪ್ಪ. ಅಣ್ಣ ನಮ್ ತಾಯಣಿಗೆ ನಿನ್ನಂತ ನಟ ನಾನು ಎಲ್ಲೂ ನೋಡಿ ಅಣ್ಣ. ಅಪ್ಪ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅವರಿಂದ ಒಂದು ಬೆಳ್ಳಿ ಕಾಯಿನ್. ಅಣ್ಣ ನಿಮ್ಮ ಹೆಸರೇನು? ಪುನೀತ್ ಅಂತ. ಕೊಡಿ ಇವ್ರಿಗೆ ಕೊಡಿ. ಪುನೀತ್ ಅಣ್ಣ ಅವ್ರ ಕಡೆಯಿಂದ ಒಂದು ಬೆಳ್ಳಿ ಕಾಯಿನು ರಮೇಶ್ ಅಣ್ಣ ಅವ್ರಿಗೆ. ಅಣ್ಣ ಅಣ್ಣವ್ರ ಪಿಕ್ಚರ್ ನೋಡ್ತಿದ್ದ? ಏನಣ್ಣ ನಟನೆ ನಿಂದು. ಇನ್ಶೂರೆನ್ಸ್ ಅವ್ರು ಬಂದವ್ರೆ ಅಂದ್ರೆ ಮತ್ತೆ ಲಬಕ್ಕಂತ ಹಂಗೆ ಬಿದ್ದೋಗ್ಬಿಟ್ಟಲ್ಲ ಅಣ್ಣ, ಸತ್ತೋದರಂಗೆ. ಏನಣ್ಣ ನಿಂದು ಆ್ಯಕ್ಟಿಂಗು, ಯಪ್ಪ. ಓಕೆ ಅಣ್ಣ, ಏನು ಗೊತ್ತಾ, ಇನ್ಶೂರೆನ್ಸ್ ಅವ್ರಿಗೆ ಹಿಂಗೆ ಎಷ್ಟೋ ಜನ ಯಾಮಾರ್ಸಕ್ಕೆ ಹೋಗಿ ಯಾರ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಜ್ಞಾಪಕ ಇಟ್ಕೊಂಬಿಡಿ, ಕರೆಕ್ಟ್ ಅಲ್ವಾ? ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ಬೇಕು ಅಂದರೆ ನಮಗೆ ಬೇಕಾಗುತ್ತೆ ಮುಂದೆ ನಮ್ಮ ಪರಿವಾರಕ್ಕೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಸೊ ಇದೊಂದು ಮೆಸೇಜ್ ಕೊಡೋಕೆ ನಾವು ಮಾಡಿರೋದು. ಬಟ್ ನಿಂತರ ನಟ ನಮ್ಮ ತಾಯಣಗ್ರ ನೋಡಿಲ್ಲ ಅಣ್ಣ. ಸೂಪರ್ ಅಣ್ಣ ನೀನು. ಬರಲಾ? ಥ್ಯಾಂಕ್ ಯು ಅಣ್ಣ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಮನೆ ಬೀದಿ ಅಂಗಡಿಯವರೆಲ್ಲ ನಮ್ಮವ್ರೆ, ಹುಡ್ಕೊಂಡೋಗಿ ಕುರಿಗಳು ಮಾಡ್ತೀವಿ ನೋಡ್ತಾವ್ರೆ. ಬೀದಿ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ. ನಾವೆಲ್ಲ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ? ನಿಮ್ಮನ್ನ ನಗಿಸ್ಬೇಕನ್ನೋದು ಒಂದೇ ಉದ್ದೇಶ ಕಣ್ರಿ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಕುರಿ 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 ಕುರಿ. ಮಮ್ಮಿ ಡ್ಯಾಡಿಗೆ ಸಂಸಾರವೇ ಚಿಂತೆಯಾದ್ರೆ ಮಕ್ಕಳಿಗೆ ಓದೋದೇ ದೊಡ್ಡ ಚಿಂತೆಯಂತೆ. ರೋಡಲ್ ಮೊಟ್ಟೆ ಹೊಡೆದ್ರೆ ಮಾಟ ಮಂತ್ರವಂತೆ, ಮನೇಲಿ ತಂದು ಹೊಡೆದ್ರೆ ಆಮ್ಲೆಟ್ ಅಂತಾರಂತೆ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ನೀವು ನಗ್ತಾ ಇದ್ರೆ ನಮ್ಗೆ ಜೀವನ ಅಪ್ಪ, ಅದಕ್ಕೆ ನಕ್ಬಿಡಿ, ನಿಮ್ಗೆ ಆಶೀರ್ವಾದ ಮಾಡ್ಬಿಡಿ. ಕುರಿ 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 ಕುರಿ. ನೊಂದು ಬೆಂದು ಹೋದೋರೆಲ್ಲ ಕುರಿಗಳು ಅಲ್ಲಪ್ಪ, ಕುರಿ ಮಾಡಿ ಹೋದೋರೆಲ್ಲ ಬಿಂದಾಸಾಗವ್ರಲ್ಲಪ್ಪ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಕುರಿ ಮಾಡಕ್ ಹೋದ್ರೆ ತುಂಬಾ ಸಿಟ್ಟು ಮಾಡ್ತಾರೆ, ಇದು ಕ್ಯಾಮ್ರಾ ಕಂಡ್ರಿ ಅಂದ್ರೆ ಸಾಕು ನಕ್ಕು ಬಿಡ್ತಾರೆ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ.
ಜೀವನದಲ್ಲಿ ಎಲ್ಲರೂ ಕುರಿಗಳು ಸ್ವಾಮಿ, ಕುರಿಗಳು. ಎಸ್, ಕಂಟೆಂಟ್ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀರಾ ಅನ್ಕೊಳ್ತೀನಿ. ಇದೇ ತರ ನಿಮ್ಗೆ ಕಂಟೆಂಟ್ ಕೊಟ್ಟು ನಗ್ಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಲ್ವರೆಗೂ ನೋಡ್ತಾ ಇರಿ ಕುರಿಗಳು ಸ್ವಾಮಿ. ಬಾಯ್ ಬಾಯ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.